ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾಡೋ ನಮಸ್ಕಾರಗಳು. ನಾವು ಹುಡುಗರಿಗೊಂದು ಮಾತನ್ನೋಕ್ಕೆ ಇಷ್ಟಪಡ್ತೀನಿ, ಏನಕ್ಕಂದರೆ ನನ್ನ ಲೈಫಲ್ಲಿ ಕೂಡ ನಡೆದಿದೆ ಆ ಥರ. ಬ್ರೋ, ನಾವೊಂದು ಹುಡುಗಿನ ಇಷ್ಟ ಮಾಡಬೇಕು ಅಂತಾದರೆ, ಅಥವಾ ನಾವೊಂದು ಹುಡುಗಿನ ಮದುವೆ ಆಗಬೇಕು ಅಂತಾದರೆ ಕೆಲವೊಂದು ಕ್ವಾಲಿಟಿನ ನೋಡ್ಕೊಳ್ಳಿ ಬ್ರೋ. ಏನಕ್ಕೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರ್ತಾರೆ, ಮಾತೆಲ್ಲ ಚೆನ್ನಾಗಿರುತ್ತೆ, ನಾವು ಅದನ್ನು ನಂಬಿ ನಮ್ಮ ಮನೇನ ಚೆನ್ನಾಗಿ ನೋಡ್ಕೊಳ್ತಾಳೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ, ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋ ಒಂದು ಅಂಧವಿಶ್ವಾಸದಲ್ಲಿ ಅವಳು ಮಾತಾಡುವಂಥ ಪ್ರೀತಿಯ ಮಾತಿಗೆ ಅದನ್ನು ನಂಬಿ ಏನೋ ಒಂದು ಇರ್ತೀವಿ ಬ್ರೋ, ಖುಷಿಯಾಗಿರ್ತೀವಿ. ಅದೇನಾಗಿರುತ್ತೆ ಅಂದರೆ ಅವ್ರದ್ದೆಲ್ಲ ಆಟ ಆಗಿರುತ್ತೆ ಸರ್. ಏನಕ್ಕಂದರೆ ಎಲ್ಲ ಹ್ಯಾಕಿಂಗ್ ವರ್ಷನ್ ಇದೆಲ್ಲ. ಚೆನ್ನಾಗಿರ್ತಾರೆ, ಚೆನ್ನಾಗಿದ್ದಿದ್ದು ಏನೋ ಒಂದು ಪ್ರಾಬ್ಲಮ್ ಸಿಗುತ್ತೆ ಅವರಿಗೆ, ನಮ್ಮ ಜೊತೆ ಮಾತಾಡೋಕ್ಕೆ ಏನೋ ಒಂದು ಕಿರಿಕ್ ಮಾಡ್ತಾಯಿರ್ತಾರೆ. ಸೊ ಇಂಥದ್ದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಇದೆಲ್ಲ ಕ್ವಾಲಿಟಿ ಲೆಸ್ ಹುಡುಗಿರ ಲಕ್ಷಣ ಇದು. ಓಕೆ, ಸೊ ನೋಡ್ಕೊಳ್ಳಿ. ಏನಕ್ಕಂದರೆ ನಮ್ಮ ಹುಡುಗರಿಗೆ ನಾವು ಮದುವೆ ಆಗುವಂಥ ಹುಡುಗಿ ಹೇಗಿರ್ಬೇಕಂತಂದರೆ, ನಮ್ಮನ್ನು ನೋಡ್ಕೊಳ್ಳೋ ಇನ್ನೊಂದು ತಾಯಿ ರೂಪ ಆಗಿರಬೇಕು ಅವಳು. ಓಕೆ, ನಮ್ಮ ಮನೇನ ಚೆನ್ನಾಗಿ ಅವಳ ಮನೆ ಅಂತ ಅಂದ್ಕೊಂಡು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡು ನಮ್ಮ ತಂದೆ ತಾಯಿನ ನೋಡಿಕೊಂಡು ಇರುವಂಥ ಒಂದು ಹೆಣ್ಣನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಅವಳ ತವರ ಮನೆನ ನಾವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ, ಅವ್ರ ಜೊತೆ ಚೆನ್ನಾಗಿಡಬೇಕಾಗುತ್ತೆ. ಇದೆಲ್ಲ ಮಾಮೂಲಿಯಾಗಿರುವಂಥದ್ದು. ಬಟ್ ನಾವು ಇಲ್ಲಿ ಸೆಲೆಕ್ಟ್ ಮಾಡುವಂಥ ಹುಡುಗಿ ಏನಾಗಿರ್ತಾರೆ ಗೊತ್ತಾ, ಆಲ್ಮೋಸ್ಟು ನಮ್ಮನ್ನು ಹ್ಯಾಕಿಂಗ್ಗೆ ಗ್ರ್ಯಾಬ್ ಮಾಡುವಂಥ ಹುಡುಗಿಯಾಗಿರ್ತಾಳೆ. ಚೆನ್ನಾಗಿದ್ದು ಮಾತಾಡಿ ನಂಬಿಕೆನ ಉಳಿಸ್ಕೊಂಡು ಸೈಲೆಂಟಾಗಿ ದೋಖಾಬಾಜಿ ಮಾಡುವಂಥ ಒಂದು ಸಾಕಷ್ಟು ಹುಡುಗಿಯರಿದ್ದಾರೆ. ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಓಕೆ, ಎಷ್ಟು ಜನರಿಗೆ ಹೊಡೆತ ಬಿದ್ದಿದೆ, ಆ ಹೊಡೆತ ಬಿದ್ದಾದ ನಂತರ ಅದರಿಂದ ಹೊರಗೆ ಬಂದಿದ್ದಾರೆ. ಇನ್ನು ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕಾಗಿದೆ, ಇನ್ನು ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸೊ ಇಂಥದ್ದಲ್ಲಿರುವಾಗ ಸ್ವಲ್ಪ ಜಾಗ್ರತೆಯಲ್ಲಿರಿ ಬ್ರೋ. ಏನಕ್ಕಂತಿದ್ದೀವಿ ನೋಡಿ, ನಮ್ಮ ಕೆಲಸ, ಸಂಬಳ, ಕಾರು, ಮನೆ ಇವನ್ನೆಲ್ಲ ನೋಡಿ ಬರ್ತಾರಂತಾದರೆ ವೇಸ್ಟ್ ಬ್ರೋ, ನಿಜವಾಗ್ಲೂ ವೇಸ್ಟ್. ಅಂಥ ಹುಡುಗಿ ಬೇಡ. ನಮ್ಮನ್ನು ನೋಡಿ ಬರ್ತಾಳ, ನಮ್ಮ ಮನಸ್ಸನ್ನು ನೋಡಿ ಬರ್ತಾಳ, ಆ ಹುಡುಗಿ ಯಾವತ್ತಿಗೂ ಎಣ್ಣೆ ತನಕ ಇರ್ತಾಳೆ ಬ್ರೋ. ಇದು ನಿಜ, ಕೊನೆ ತನಕ ಇರ್ತಾಳೆ. ಬಟ್ ಇವನ್ನೆಲ್ಲ ನೋಡಿ ಬರ್ತಾರಂತಂದರೆ ನಿಮ್ಗೆ ಅರ್ಥ ಆಗಬೇಕು ಅದು ಏನು ವಿಚಾರ ಅಂತ. ಸೊ ನಮ್ಮನ್ನು ಇಷ್ಟಪಡ್ತಾರೆ, ನಮ್ಮ ಗೆಳೆತನ ಇಷ್ಟಪಡ್ತಾರೆ, ನಮ್ಮ ಮಾತನ್ನು ಇಷ್ಟಪಡ್ತಾರೆ, ನಮ್ಮ ಪ್ರೆಸೆಂಟ್ನ ಇಷ್ಟಪಡ್ತಾರೆ ಅಂತಾದರೆ ಅಂಥ ಹುಡುಗಿ ಇರಬೇಕು ಬ್ರೋ, ನಿಜ ಆಗಬೇಕು. ಬಟ್ ಕೆಲವರು ಆ ಥರನೇ ಅಂತಾರೆ. ಬಟ್ ಅಬ್ಸರ್ವ್ ಮಾಡಿ, ಮಾತಲ್ಲಿ ಎಷ್ಟು ಹಿಡಿತಿರುತ್ತೆ ಅಥವಾ ಕನ್ಫರ್ಮು ಇವಳು ಈಗೇನ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫ್ ಪ್ರಶ್ನೆ ಇದು, ಲೈಫ್ ಮ್ಯಾಟ್ರ್ ಇದು. ಇವಾಗ ಹೆಂಗೆ ಗೊತ್ತಾ ಬ್ರೋ, ಹೆಣ್ಣು ಅನ್ನೋದು ಬೇರೆ, ಹೆಣ್ಣಿನ ರೂಪದಲ್ಲಿ ಇರುವಂಥ ಶಾಕಿನಿ, ಡಾಕಿನಿ, ಯಕ್ಷಿಣಿ ಇಂಥವೆಲ್ಲ ಚುಡೇಲಿಗಳಿದ್ದಾರೆ. ಸೊ ಹೆಣ್ಣು ಯಾವುದು, ರಕ್ತ ಹೇರ್ಕೊಳ್ಳುವಂಥ ಯಕ್ಷಿಣಿಗಳು ಯಾರು ಅಂತ ಗೊತ್ತಾಗ್ತಿಲ್ಲ. ಅದೇ ಮೇನ್ ಪ್ರಾಬ್ಲಮ್ ಆಗ್ತಿರೋದು. ಸೊ ಎಲ್ಲ ಸುತ್ತಮುತ್ತಲ ಯಕ್ಷಿಣಿಗಳಿದ್ದಾರೆ, ರಕ್ತ ಇರುವಂಥದ್ದು. ಸೊ ಈ ಥರ ಇರುವಾಗ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಏನಕ್ಕಂದರೆ ಯಾವುದೇ ಕಾನೂನು ಇಲ್ಲ, ಯಾವುದೇ ಕಾಯ್ದೆ ಇಲ್ಲ, ಶಾಸಕಾಂಗ, ನ್ಯಾಯಾಂಗ ಯಾವುದು ನಮ್ಮ ಹುಡುಗರಿಗಿಲ್ಲ. ಓಕೆ, ಏನಾದರೂ ಒಂದು ಆಪಾದನೆ ಬಿದ್ದರೆ ನಮ್ಮ ಸುತ್ತಮುತ್ತಲಿರೋ ಜನರು ನಮ್ಮ ವ್ಯಕ್ತಿತ್ವ ಏನಂತ ಗೊತ್ತಿದ್ರೂ ಕೂಡ ಅದನ್ನು ನಂಬಕ್ಕೆ ಹೋಗಲ್ಲ. ಆ ಕಡೆಯಿಂದ ಏನು ನಮಗೆ ವಿವಾದ ಬರುತ್ತೆ ಅದನ್ನು ನಂಬ್ತಾರೆ. ಸೊ ಸ್ವಲ್ಪ ಜಾಗ್ರತೆ ಇರಿ, ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ. ಓಕೆ, ಪಾರ್ಟ್ನರ್ ಇಲ್ಲಂತಾದರೂ ಕೂಡ ಬದುಕೋಕ್ಕಾಗುತ್ತೆ. ಏನಕ್ಕಂದರೆ ರತನ್ ಟಾಟಾ ಮದುವೆ ಆಗಿಲ್ಲ, ಅಬ್ದುಲ್ ಕಲಾಂ ಮದುವೆ ಆಗಿಲ್ಲ, ತುಂಬ ಲೆಜೆಂಡ್ಸ್ ಮದುವೆನೇ ಆಗಿಲ್ಲ. ಓಕೆ, ನಮ್ಮ ಮೇನ್ ಪರ್ಪಸ್ ಏನೋ, ನಾವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮದೇನು ಗೋಲ್ ಇದೆ, ನಮ್ಮದೇನು ಪರ್ಪಸ್ ಇದೆ, ಅದನ್ನು ನೋಡ್ಕೊಂಡು ಮುಂದುವರಿಬೇಕಾಗುತ್ತೆ ಬ್ರೋ. ಓಕೆ, ಸೊ ಜಾಗ್ರತೆ ಮಾಡ್ಕೊಳ್ಳಿ. ಲೈಫ್ ಅನ್ನೋದು ಹಾಳು ಮಾಡೋಕ್ಕಿರೋದಲ್ಲ. ಏನೋ ಒಂದು ಸಣ್ಣ ಪುಟ್ಟ ಅನುಭವ ಬರುತ್ತೆ, ಒಂದು ಫ್ರಾಡ್ ಆಯಿತು ಅಥವಾ ಏನಾದರೂ ಒಂದು ದೋಖಾಬಾಜಿ ಆಯಿತು ಅಂತ ಆದರೆ ಮತ್ತೆ ಪುನಃ ಅದನ್ನೇ ನಾವು
ರೀಸ್ಟಾರ್ಟ್ ಮಾಡಬಾರ್ದು, ತಪ್ಪು ಮಾಡಬಾರ್ದು. ಒಂದು ಸತಿ ಹಾವಿಂದ ಕಚ್ಚಿಸ್ಕೊಂಡ ನಂತರ ಇನ್ನೊಂದು ಸತಿ ಕಚ್ಚಿಸ್ಕೋಬಾರ್ದು ಬ್ರೋ. ಸೊ ಈ ಒಂದು ಮೈಂಡ್ಸೆಟ್ ಇರಲಿ ನಿಮ್ಮ ಹತ್ರ. ನಿಮಗೆ ಲೈಫಲ್ಲಿ ಏನು ಆಗೋಕ್ಕಿದೆ, ಏನು ಆಗುವಂಥ ಇಚ್ಛೆ ಇದೆ ಅದರ ಹಿಂದೆ ಹೋಗಿ. ಓಕೆ, ಇನ್ಯಾವುದರ ಹಿಂದೆ ಹೋಗಿಲ್ಲ ಲೈಫ್ನಲ್ಲಿ ಹಾಳು ಮಾಡ್ಕೋಬೇಡಿ ಪ್ಲೀಸ್. ಚೆನ್ನಾಗಿರೋ ಲೈಫ್ನ ನಾವಾಗಿ ನಾವು ಹಾಳು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಓಕೆ, ಇದು ಆಲ್ಮೋಸ್ಟು 70% ಇವಾಗಿನ ಹುಡುಗಿಯರ ಲಕ್ಷಣ. ಹುಡುಗಿಯರು ಅಂತಿರೋದು ನಾನು. ಸೊ ಇದು ಲಕ್ಷಣ ಇದು. ಓಕೆ, ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಳಿ, ನಿಮ್ಮ ಯೋಗಕ್ಷೇಮನ ನೋಡ್ಕೊಳ್ಳಿ. ಓಕೆ, ತಂದೆ ತಾಯಿರ ಒಂದು ಆಸೆ ಯೋಗಕ್ಷೇಮನ ನೋಡ್ಕೊಳ್ಳಿ. ನಿಮ್ದು ಏನು ಕನಸಿದೆ, ತಗೋಬೇಕಾ, ಲಾಂಗ್ ಟ್ರಿಪ್ ಹೊಡಿಬೇಕಾ, ಹೊಡೀರಿ, ಏನು ತೊಂದರೆ ಇಲ್ಲ. ಇನ್ಯಾರೋ ಬಂದವಳು ನಮ್ಮ ತಲೆ ತಿಂತಾಳೆ, ನಮ್ಮ ಒಂದು ಪೇಷನ್ಸ್ನ ಚೆಕ್ ಮಾಡ್ತಾಳೆ, ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಬರ್ತಾಳೆ ಅಂತಂದರೆ ತಪ್ಪಾಗಿಬಿಡುತ್ತೆ, ದೊಡ್ಡ ತಪ್ಪಾಗಿಬಿಡುತ್ತೆ. ಅಷ್ಟು ಈಸಿಯಾಗಿ, ಅಷ್ಟು ಸಲೀಸಾಗಿ ಇಂಥ ಯಕ್ಷಿಣಿಗಳನ್ನು ನಿಮ್ಮ ಲೈಫಿಗೆ ಬರೋಕ್ಕೆ ಬಿಡಬೇಡಿ. ನಿಮ್ಮನ್ನು ಇಷ್ಟಪಡೋರು ನೀವೇನು ಮಾಡಿದ್ರು ಕೂಡ ನಿಲ್ತಾರೆ ಬ್ರೋ, ನಿಲ್ತಾರೆ. ಓಕೆ, ಸೊ ಅದಕ್ಕೇನು ಟೆನ್ಷನ್ ಮಾಡಬೇಕು ಅಂತೇನಿಲ್ಲ. ಅಂಥ ಹುಡುಗಿರ ಲಕ್ಷಣ ಗೊತ್ತಿರುತ್ತೆ. ಜೆನ್ಯೂನಾಗಿ ಲವ್ ಮಾಡುವವರು, ಅವರ ಒಂದು ಮಾತು, ನಡತೆ, ಓಕೆ, ಎಲ್ಲನೂ ಗೊತ್ತಿರುತ್ತೆ. ಬಟ್ ಸೆಕೆಂಡ್ ಕ್ಯಾರೆಕ್ಟರ್ ಅಂದ್ರಲ್ಲ, ಯಕ್ಷಿಣಿ, ಶಾಕಿನಿ, ನಾಗಿನಿ, ಮೋಹಿನಿ ಅಂಥವ್ರದ್ದೆಲ್ಲ ಎಲ್ಲ ನಾಟಕೀಯ ಮಾತಿರುತ್ತೆ. ಸುಮ್ಮನೆ ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಈ ಥರ ಆ ಥರ, ಇದೇನಕ್ಕೆ ಮಾಡಿದೆ, ಸಿಕ್ಕಾಪಟ್ಟೆ ಕ್ವಶನ್ಸ್ ಇರುತ್ತೆ. ಅಲ್ಲಿ ಎಂಜಾಯ್ಮೆಂಟ್ ಅಂತ ಏನಿರಲ್ಲ, ಪೀಸ್ಫುಲ್ ಅಂತ ಏನಿರಲ್ಲ, ಬರೀ ಕ್ವಶನ್. ಸೊ ಈ ಥರಲ್ಲಿರುವಾಗ ನೀವು ಹೆಚ್ಚಿಗೆ ಆ ಕಡೆ ಫೋಕಸ್ ಕೊಡಬೇಡಿ, ಕಟ್ ಆಫ್ ಮಾಡಿ, ಖಂಡಿತ ಕಟ್ ಆಫ್ ಮಾಡಿ. ಅದು ಒಳ್ಳೆಯದಲ್ಲ. ಇವಾಗಲೇ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಟ್ ಆಫ್ ಮಾಡಿದರೆ ನೀವು ಸೇವ್ ಆದ್ರಿ ಅಂತ ಅರ್ಥ. ಓಕೆ, ಸೊ ಒಳ್ಳೆ ಹುಡುಗಿಯರ ಲಕ್ಷಣವೇ ಬೇರೆ, ಇಂಥ ಹುಡುಗಿಯರ ಲಕ್ಷಣವೇ ಬೇರೆ. ಬಟ್ ಇನ್ಯಾವುದಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಈ ಸರ್ಪನೂ ನೆಲದಲ್ಲಿ ಹೊರಲಾಡ್ಕೊಳ್ತು ಹೋಗುತ್ತೆ, ಕೊಳಕಮಂಡಲು ಕೂಡ ಹೊರಲಾಡ್ಕೊಂಡು ಹೋಗುತ್ತೆ. ಬಟ್ ಸರ್ಪಕ್ಕಿರೋ ಮಾನ ಮರ್ಯಾದೆ, ರೆಸ್ಪೆಕ್ಟ್ ಬೇರೆನೇ ಇರುತ್ತೆ. ಆ ರೆಸ್ಪೆಕ್ಟ್ನ ಕೊಳಕಮಂಡಲಕ್ಕೆ ಕೊಡೋಕ್ಕಾಗಲ್ಲ. ಎರಡನ್ನ ಮಿಕ್ಸಪ್ ಮಾಡಬೇಡಿ, ಬೇರೆ ಅದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಲೈಫ್ನ ಎಂಜಾಯ್ ಮಾಡಿ. ಹುಡುಗಿರು ಬೇಕು ಅಂತೇನಿಲ್ಲ. ಓಕೆ, ಹುಡುಗಿರು ಬೇಕಂತಲೇ ಏನಿಲ್ಲ ಲೈಫಲ್ಲಿ. ಆಂಜನೇಯ ಥರ ಇರ್ಬೋದು, ಯಾವ BP, ಶುಗರ್, ಮೈಗ್ರೇನ್ ಏನಿರಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಅದಾದ ನಂತರ ಇನ್ ಕೇಸ್ ನಿಮ್ಮನ್ನು ಇಷ್ಟಪಟ್ಟು ಬರ್ತಾರಂತಾದರೆ ನೀವು ಒಂದು ಬೇರೆ ರೂಪದಲ್ಲಿ ಟೆಸ್ಟ್ ಮಾಡ್ಬೋದು. ಆ ಟೆಸ್ಟಲ್ಲಿ ನೋಡಿ. ಓಕೆ, ನಿಮ್ಮ ಪ್ರಾಣ ತಿಂತಲ್ಲ ಅಥವಾ ನೀವೇ ಬೇಕು ಅಂತ ಲೈಫ್ ಟೈಮ್ ಕೂಡ್ತಲ್ಲ, ಸ್ವಲ್ಪ ನಿಮ್ಮ ಚೆಕ್ ಮಾಡಿ. ಅದನ್ನು ಬಿಟ್ಟು ಅಮೂಲ್ಯವಾದ ಟೈಮ್ನ ಇನ್ಯಾವುದೋ ಕತ್ತೆ ನಾಯಿಗಳಿಗೆಲ್ಲ ಸ್ಪೆಂಡ್ ಮಾಡಬೇಡಿ, ಪರಿಶುದ್ಧತೆಗೆ ಸ್ಪೆಂಡ್ ಮಾಡಿ. ಓಕೆ, ಸೊ ನಂದೊಂದು ಅನುಭವದ ಮಾತು ನಿಮಗೆ ತಿಳಿಸ್ತಿದ್ದೇನೆ ಅಷ್ಟೇ. ಏನಕ್ಕೆ ಅನುಭವ ಆದವ್ರದ್ದು ಮಾತು ಬೇರೆನೇ ಇರುತ್ತೆ. ಅನುಭವ ಆಗಿಯೂ ಅದರಲ್ಲಿ ಒದ್ದಾಡ್ಕೊಳ್ಳೋರ ಮಾತು ಕೂಡ ಬೇರೆನೇ ಇರುತ್ತೆ. ಬಟ್ ನಾನು ತುಂಬ ಅನುಭವಿಸಿದ್ದೀನಿ. ಅದಾದ ನಂತರ ಗೊತ್ತಾಯಿತು ಇದು ಜೆನ್ಯೂನ್ ಲವ್ ಅಲ್ಲ ಅಂತ. ಸೊ ಅದರಲ್ಲೊಂದು ಅವೇರ್ನೆಸ್ ಕೊಡ್ತಿದ್ದೇನೆ. ಗುಣಲಕ್ಷಣ ತುಂಬ ಇರುತ್ತೆ. ನಾವು ಹೇಳ್ಕೊತ್ತೆ ಏನು 10 ಗಂಟೆ ತನಕ ಮಾತಾಡಬೇಕಾಗುತ್ತೆ. ಸೊ ಅಷ್ಟಿದೆ, ಅಷ್ಟು ವೇರಿಯೇಷನ್ ಇದೆ ಇದರಲ್ಲಿ, ಈ ಸಬ್ಜೆಕ್ಟಲ್ಲಿ. ಸೊ ಚೆನ್ನಾಗಿರೋ ಲೈಫ್ನ ಹಾಳು ಮಾಡ್ಕೋಬೇಡಿ, ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ, ನಿಮಗಿಂತ ನಿಮ್ಮ ಏನು ಲೈಫ್ಸ್ ಗೋಲ್ಸ್ ಏನಿದೆ ಅದರ ಬಗ್ಗೆ ಫೋಕಸ್ ಮಾಡಿ. ಚೆನ್ನಾಗಿರೋ ಕಾರಲ್ಲಿ ಓಡಾಡಿ, ಚೆನ್ನಾಗಿರೋ ಬೈಕಲ್ಲಿ ಓಡಾಡಿ, ಚೆನ್ನಾಗಿರೋ ಮಸ್ತ್ ಫುಡ್ ತಿಳ್ಕೊಳ್ಳಿ, ವರ್ಲ್ಡ್ ಟೂರ್ ಮಾಡಿ. ಅದೇ ಎಂಜಾಯ್ಮೆಂಟ್. ನಮ್ಮ ಹುಡುಗರಿಗೆ ನಿಜವಾಗ್ಲೂ ಯಾರಿಲ್ಲ ಬ್ರೋ, ಯಾರಿಲ್ಲ. ಒಬ್ಬರೇ ನಾವು, ತಂದೆ ತಾನೇ ಬಿಟ್ಟರೆ ಮತ್ತೆ ಒಬ್ಬರೇ ನಾವು. ಅದನ್ನು ಫಸ್ಟ್ ಒಂಟಿಯಾಗಿರೋದನ್ನು ಕಲೀರಿ. ಮತ್ತು ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ಇರುತ್ತೆ, ಅದನ್ನು ಬಿಟ್ಕೊಡಬೇಡಿ. ಇನ್ಯಾವಳೋ ಬರ್ತಾರಂತ ಬರೋ ಟೈಮೆಲ್ಲ ಅವ್ರಿಗೆ ಕೊಟ್ಟು, ಈ ಕಡೆ ಜೆನ್ಯೂನ್ ಆಗಿರುವಂಥ ಫ್ರೆಂಡ್ಶಿಪ್, ನಾವು ಹುಡುಗರ ಫ್ರೆಂಡ್ಶಿಪ್ ಇರುತ್ತೆ ನೋಡಿ, ಅದನ್ನು ಬಿಟ್ಕೊಡ್ಬೇಡಿ. ಏನಕ್ಕೆ ನಾವು ಸತ್ರ ನಾಳೆ ನಮ್ಮ ಹುಡುಗರೇ ನಮ್ಮ ಹೆಣ ಹೊರೋದು, ಹುಡುಗಿಯರಲ್ಲ. ಸೊ ತಲೆಯಲ್ಲಿರಲಿ. ಸೊ ತುಂಬ ಮಾತಾಡೋಕ್ಕಿದೆ, ಮಾತನ್ನ ನಾನು ನೆಕ್ಸ್ಟ್ ಮುಂದುವರಿಸ್ತೀನಿ. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ, ನನ್ನ ಮಾತು ಇಷ್ಟ ಆದರೆ, ಈ ವಿಚಾರ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡಿ, ಶೇರ್ ಮಾಡಿ.
ಅದೇ ರೀತಿ ಸಪೋರ್ಟ್ ಕೊಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.